6ನೇ ತರಗತಿ ಕನ್ನಡ ಪುಸ್ತಕಕ್ಕೆ ಮಧು ಬಂಗಾರಪ್ಪ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಕನ್ನಡ ಪುಸ್ತಕಕ್ಕೆ ಕೃಷ್ಣ ಅಂತ ಹೆಸರಿಟ್ಟಿದ್ದಕ್ಕೆ ಬೇಸರ. ಸಾಮಾಜಿಕ ಜಾಲತಾಣದಲ್ಲಿ ದಬ್ಬಾಳಿಕೆ ಅಂತ ಪೋಸ್ಟ್ ಹಾಕಲಾಗಿದೆ. ಆಹಾರ ಪದ್ಧತಿಯಲ್ಲಿ ಮೊಟ್ಟೆ, ಮೀನು, ಮಾಂಸ ಕೈಬಿಟ್ಟಿದ್ದಕ್ಕೆ ಬೇಸರ. ಕೇವಲ ಸಸ್ಯಾಹಾರಿಗಳನ್ನಷ್ಟೇ ಉಲ್ಲೇಖಿಸಲಾಗಿದೆ ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. ಸೊ ಈ ಪಠ್ಯ ಪುಸ್ತಕದ ಬಗ್ಗೆ ಮಧು ಬಂಗಾರಪ್ಪ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, 6ನೇ ತರಗತಿ ಕನ್ನಡ ಪುಸ್ತಕಕ್ಕೆ ಮಧು ಬಂಗಾರಪ್ಪ ಅವರು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾರೆ. ಕನ್ನಡ ಪುಸ್ತಕಕ್ಕೆ ಕೃಷ್ಣ ಅಂತ ಹೆಸರಿಟ್ಟಿದ್ದಕ್ಕೇನೆ ಬೇಸರವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ದಬ್ಬಾಳಿಕೆ ಅಂತ ಪೋಸ್ಟ್ ಹಾಕಲಾಗಿದೆ. ಆಹಾರ ಪದ್ಧತಿಯಲ್ಲಿ ಮೊಟ್ಟೆ, ಮೀನು, ಮಾಂಸ ಕೈಬಿಟ್ಟಿದ್ದಕ್ಕೂ ಕೂಡ ಬೇಸರವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಕೇವಲ ಸಸ್ಯಾಹಾರಿಗಳನ್ನಷ್ಟೇ ಉಲ್ಲೇಖಿಸಲಾಗಿದೆ ಅನ್ನೋದು ಅವರ ಅಸಮಾಧಾನಕ್ಕೆ ಕಾರಣ ಆಗಿರೋದು. ಅಸಮಾಧಾನ ಅಥವಾ ಬೇಸರ ಏನು ಅಂದರೆ, ಇದು ಕನ್ನಡ ಪುಸ್ತಕ ಅಲ್ವಾ, ಕನ್ನಡ ಓಕೆ, ಕನ್ನಡ ಅಂತಿದ್ರೆ ಆಯಿತು, ಕೃಷ್ಣ ಅಂತ ಯಾಕೆ, ಯಾವುದೋ ಒಂದು ದೇವರ ಹೆಸರು ಯಾಕೆ ಬೇಕಾಗಿತ್ತ ಇದು ಅನ್ನೋದು ಒಂದು. ಇನ್ನೊಂದು, ಈ ಪುಸ್ತಕದ ಒಳಗಡೆ ಈ ಆಹಾರ ಪದ್ಧತಿಗಳ ಬಗ್ಗೆ ವಿಶ್ಲೇಷಿಸಲಾಗಿದೆ. ಆದರೆ ಆಹಾರ ಪದ್ಧತಿಯಲ್ಲಿ ಕೇವಲ ಸಸ್ಯಾಹಾರ ಆಹಾರ ಪದ್ಧತಿಯನ್ನು ಮಾತ್ರ ವಿವರಿಸಿದ್ದಾರೆ. ಯಾಕೆ ಮಾಂಸಾಹಾರ ಸೇವನೆ ಮಾಡೋದು ಇದೆಯಲ್ಲ, ಈಗ ನಮ್ಮಲ್ಲಿ ಎಲ್ಲ ಥರದ ಧರ್ಮವೂ ಇದೆ, ಎಲ್ಲ ಥರವನ್ನು ಫಾಲೋ ಮಾಡೋರು ಇದ್ದಾರೆ. ಇರಬೇಕಾದ್ರೆ ಒಂದು ಪುಸ್ತಕವನ್ನು ಪುಸ್ತಕದ ರೀತಿಯಲ್ಲೇ ನೋಡಬೇಕು. ಒಂದು ಧರ್ಮಕ್ಕೆ ಯಾಕೆ ಸೀಮಿತ ಮಾಡ್ತೀರಾ, ತಪ್ಪಾಗತ್ತೆ ಅಲ್ವಾ ಅನ್ನೋದು ಇವರ ಅಸಮಾಧಾನ. ಸರಿಯಲ್ಲ, ಇದು ಶಿಕ್ಷಣ ವ್ಯವಸ್ಥೆಯಲ್ಲೇ ಈ ರೀತಿಯಾಗಿ ಮಾಡೋದು ಸರಿಯಲ್ಲ. ಇದೊಂಥರ ದಬ್ಬಾಳಿಕೆ ಅನ್ನೋ ಲೆಕ್ಕಾಚಾರ ಆಗ್ಬಿಡತ್ತೆ. ದೇವರು ಧರ್ಮದ ವಿಚಾರ ಅಂತ ಬಂದಾಗ ಅದು ಬೇರೆ. ಅದನ್ನು ಯಾಕೆ ನೀವು ಕನ್ನಡದ ಅಸ್ಮಿತೆಗೆ ತಂದು ಅಂಟಾಕ್ತೀರಾ, ಅಪಪ್ರಚಾರ ಮಾಡ್ತೀರಾ, ಯಾಕೆ ಬೇಕು ಇದು ಅನ್ನುವಂಥ ಪ್ರಶ್ನೆಯನ್ನು ಅವ್ರು ಮಾಡ್ತಾ ಇರೋದು. ಅವರ ಅಸಮಾಧಾನಕ್ಕೆ ಕಾರಣ ಆಗಿರೋದು ಇಷ್ಟೇ. ಒಂದು, ಗಣಿತಕ್ಕೆ ಗಣಿತ, ಇಂಗ್ಲೀಷಿಗೆ ಇಂಗ್ಲೀಷು, ಕನ್ನಡಕ್ಕೆ ಕನ್ನಡ, ಸಂಸ್ಕೃತಕ್ಕೆ ಸಂಸ್ಕೃತ, ವಿಜ್ಞಾನಕ್ಕೆ ವಿಜ್ಞಾನ. ಕೃಷ್ಣ ಯಾಕೆ, ಯಾವ್ದಾದ್ರು ಧರ್ಮಕ್ಕೆ ಸೀಮಿತವಾಗಿರೋ ಪುಸ್ತಕವ ಇದು ಅಂತ ಅವ್ರ ಪ್ರಶ್ನೆ. ಆಮೇಲೆ ಆ ಪುಸ್ತಕದ ಒಳಗಡೆ ಆಹಾರ ಪದ್ಧತಿಯನ್ನು ವಿವರಿಸಿದೆ. ನಮ್ಮ ಭಾರತೀಯ ಆಹಾರ ಪದ್ಧತಿ ಅಂತಂದಾಗ ನಮ್ಮಲ್ಲಿ ಎಲ್ಲವನ್ನೂ ಸೇವಿಸೋರಿದ್ದಾರೆ. ಮಾಂಸಾಹಾರ ಸೇವನೆ ಮಾಡೋರು ಇದ್ದಾರೆ, ಸಸ್ಯಾಹಾರ ಸೇವನೆ ಮಾಡೋರು ಇದ್ದಾರೆ. ಇದು ನಮ್ಮ ಭಾರತೀಯ ಅಥವಾ ಕನ್ನಡಕ್ಕೆ ಸಂಬಂಧಪಟ್ಟಂಥ ಪುಸ್ತಕ ಅಲ್ವಾ. ಎಲ್ಲವನ್ನೂ ವಿವರಿಸಿ ನಮ್ಮ ಆಹಾರ ಪದ್ಧತಿ ಹೀಗಿದೆ, ನಾವುಗಳು ಓದ್ಕೊಂಡು ಬಂದಿರೋದು ಹಾಗೆ ಅಲ್ವಾ. ಆಹಾರ ಪದ್ಧತಿ ಅಂತ ಬಂದಾಗ ಯಾಕೆ ಅದನ್ನು ನೀವು ಮಾಂಸಾಹಾರವನ್ನು ತೆಗೆದು ಹಾಕಿದ್ದೀರಾ, ಕೇವಲ ಸಸ್ಯಾಹಾರವನ್ನು ಮಾತ್ರ ಯಾಕೆ ಇಟ್ಟಿದ್ದೀರಾ, ಒಂದು ಧರ್ಮಕ್ಕೆ ಅಥವಾ ಒಂದು ಸಮುದಾಯಕ್ಕೆ ಓಲೈಕೆ ಮಾಡೋ ಥರದ್ದು ಯಾಕೆ ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರು ಪ್ರಶ್ನಿಸ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಶಿಕ್ಷಣ ವಿಚಾರದಲ್ಲಿ ಇದರ ಅಗತ್ಯತೆ ಇರಲಿಲ್ಲ, ಇದರ ಅವಶ್ಯಕತೆಯೂ ಕೂಡ ಇರಲಿಲ್ಲ, ಬೇಡಿತ್ತು ಈ ಥರದೊಂದು ಅನ್ನೋದನ್ನು ಅವ್ರು ಹೇಳ್ತಾ ಇರೋದು. ಸೊ ಇದು ಅವರೇ ಪೋಸ್ಟ್ ಹಾಕಿರೋದ್ರಿಂದ, ಅವರದ್ದೇ ಸರ್ಕಾರ ಅವರೇ ಪೋಸ್ಟ್ ಹಾಕಿರೋದ್ರಿಂದ ಸಾಕಷ್ಟು ಚರ್ಚೆಗೂ ಕೂಡ ಕಾರಣವಾಗ್ತಾ ಇದೆ. ನೋಡಿ, ಅವ್ರು ಹೇಳ್ತಾ ಇದ್ದಾರೆ, NCERTಯು CBSEಯ 6ನೇ ತರಗತಿಯ ಕನ್ನಡ ಪುಸ್ತಕವನ್ನು ಬಿಡುಗಡೆ ಮಾಡಿದೆ. ಈ ಪುಸ್ತಕಕ್ಕೆ ಕೃಷ್ಣ ಅಂತ ಸಂಬಂಧವೇ ಇಲ್ಲದ ಹೆಸರಿಟ್ಟಿದೆ. ಕನ್ನಡದ ವೈಚಾರಿಕ ಪರಂಪರೆ ಸಂಸ್ಕೃತಿಯನ್ನು ಬದಿಗೆ ಸರಿಸಿ ಈ ಪ್ರಕಟವನ್ನು ಮಾಡಲಾಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ.